A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಲಾರಿ ಹಮಾಲರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಿಲ್ಲಾ ಲಾರಿ ಹಮಾಲರ ಯೂನಿಯನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಹಮಾಲರಿಗೆ ಕನಿಷ್ಠ ವೇತನ ನೀಡಬೇಕು, ಕಾಯಕ ನಿಧಿಯಡಿಯಲ್ಲಿ ನಿವೃತ್ತಿ ಪರಿಹಾರ ಜಾರಿಗೆ ಮಾಡಬೇಕು, ವಸತಿ ರಹಿತ ಹಮಾಲರಿಗೆ ವಸತಿ ಯೋಜನೆ ಜಾರಿಗೆ ಮಾಡಬೇಕು, ಜೊತೆಗೆ ವಿವಿಧ 6 ಬೇಡಿಕೆಯನ್ನ ಸರ್ಕಾರಗಳು ತಕ್ಷಣವೇ ಈಡೇರಿಸಬೇಕು ಅಂತ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಇವತ್ತು ರಾಜ್ಯಾದ್ಯಂತ ಲಾರಿ ಹಮಾಲರ ಹಾಗೂ ಹಮಾಲಿ ಕಾರ್ಮಿಕರ ಒಂದು ಹೋರಾಟವನ್ನು ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ನೆರವೇರಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಇವತ್ತು ಲಾರಿ ಹಮಾಲರು ಇವತ್ತು ಶ್ರಮವಹಿಸಿ ಎಲ್ಲ ಗೋಡೌನ್ಗಳಲ್ಲಿ ಲಾರಿಯ ಮೇಲೆ ಮತ್ತು ಇನ್ನಿತರ ಮಾರ್ಕೆಟ್ನಲ್ಲಿ ಅಲ್ಲೆಲ್ಲ ಕಡೆ ಇವತ್ತು ಕೆಲಸವನ್ನು ಮಾಡ್ತಾರೆ. ಅವರಿಗೆ ಒಂದು ಭದ್ರತೆಗಾಗಿ ಯಾವುದೇ ಭದ್ರತೆ ಇಲ್ಲದೆ ಇವತ್ತು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಏನು ಈಗಾಗಲೇ ಕೆಲವೊಂದು ಅವರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕೆಲವೊಂದು ಯೋಜನೆಗಳನ್ನು ಮಾಡಿದೆ. ಆ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಡಕ್ಕೆ ಬಂದಿದ್ದೇವೆ. ಏನೇನದ ಸರ್ ಬೇಡಿಕೆಗಳು? ಅಸಂಘಟಿತ ಕಾರ್ಮಿಕರ ಸಹಜ ಮರಣಕ್ಕೆ 1 ಲಕ್ಷ ರೂಪಾಯಿಗಳ ಪರಿಹಾರ ನೀಡಬೇಕು. ಅದು ಹಾಗೂ ಶವ ಸಂಸ್ಕಾರ ಪರಿಹಾರದ ಮೊತ್ತವನ್ನು 25,000ಕ್ಕೆ ಹೆಚ್ಚಿಸಬೇಕು. ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆ ಹಾಗೂ ಸೂಕ್ತ ಪಿಂಚಣಿ ಯೋಜನೆ ಜಾರಿ ಮಾಡಬೇಕು. ಎಲ್ಲ ಹಮಾಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು. APMC ಕಾಯಕ ನಿಧಿ ಅಡಿ ನಿವೃತ್ತಿ ಪರಿಹಾರ ನೀಡಬೇಕು. ಕೇಂದ್ರ ಸರ್ಕಾರ ಈ ಶ್ರಮ ಕಾರ್ಡ್ ಪಡೆದ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಸೌಲಭ್ಯಗಳನ್ನು ಜಾರಿ ಮಾಡಬೇಕು. ಮಿಲ್ ಗೋಡೌನ್ ವೇರ್ಹೌಸ್ಗಳಲ್ಲಿ ಕೆಲಸ ನಿರ್ವಹಿಸುವ ಹಮಾಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾನೂನುಗಳನ್ನು ಜಾರಿ ಮಾಡಬೇಕು. ವಸತಿಯನ್ನು ಹಮಾಲರಿಗೆ ವಸತಿ ಯೋಜನೆ ನೀಡಬೇಕು ಅಂತೇಳಿ ಇನ್ನೂ ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ನಾವು ಮನವಿಯನ್ನು ಸಾಂಕೇತಿಕವಾಗಿ, ಯಾಕಂದರೆ ಕಾರ್ಮಿಕರು ಇವತ್ತು ಹಮಾಲಿ ಕಾರ್ಮಿಕರು ಇನ್ನೂ ಕೆಲಸದಲ್ಲಿದ್ದಾರೆ, ಇನ್ನೂ ಭಾಳ ಜನ ಇದ್ದಾರೆ. ಆದರೂ ಕೂಡ ಸಾಂಕೇತಿಕವಾಗಿ ಇವತ್ತು ಈ ಸರ್ಕಾರಕ್ಕೆ ಮನವಿ ಕೊಡಲು ಬಂದಿದ್ದೇವೆ. ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಣ ಹಂದ್ರಾಳ್, CITU ಪ್ರಧಾನ ಕಾರ್ಯದರ್ಶಿ. ಜಿಲ್ಲಾಧಿಕಾರಿಗಳು ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲಾ ಲಾರಿ ಹಮಾಲರ ಬೇಡಿಕೆ ಈಡೇರಿಸುವ ಕುರಿತು ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಹಮಾಲಿ ಕಾರ್ಮಿಕರ ಪ್ರತಿಭಟನೆ ಭಾಗವಾಗಿ ಸೆಪ್ಟೆಂಬರ್ 23, 2024ರಂದು ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಜಿಲ್ಲಾಧಿಕಾರಿಗಳ ಮೂಲಕ ಹಲವಾರು ಸಮಸ್ಯೆಗಳ ಕುರಿತು ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಕುರಿತು ನಮ್ಮ ಬೇಡಿಕೆಗಳು: ಅಸಂಘಟಿತ ಕಾರ್ಮಿಕರು ಸಹಜ ಮರಣಕ್ಕೆ 1 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಶವ ಸಂಸ್ಕಾರ ಪರಿಹಾರ ಮೊತ್ತವನ್ನು 25,000ಕ್ಕೆ ಹೆಚ್ಚಿಸಬೇಕು. ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆ ಹಾಗೂ ಸೂಕ್ತ ಪಿಂಚಣಿ ಯೋಜನೆ ಜಾರಿ ಮಾಡಬೇಕು. ಎಲ್ಲ ಹಮಾಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು. APMC ಕಾಯಕ ನಿಧಿ ಅಡಿ ನಿವೃತ್ತಿ ಪರಿಹಾರ ನೀಡಬೇಕು. ಕೇಂದ್ರ ಸರ್ಕಾರ ಈ ಶ್ರಮ ಕಾರ್ಡ್ ಪಡೆದ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಸೌಲಭ್ಯಗಳನ್ನು ಜಾರಿ ಮಾಡಬೇಕು. ಮಿಲ್ ಗೋಡೌನ್ ವೇರ್ಹೌಸ್ಗಳಲ್ಲಿ ಕೆಲಸ ನಿರ್ವಹಿಸುವ ಹಮಾಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾನೂನುಗಳನ್ನು ಜಾರಿ ಮಾಡಬೇಕು. ವಸತಿಯನ್ನು ಹಮಾಲರಿಗೆ ವಸತಿ ಯೋಜನೆ ಜಾರಿ ಮಾಡಬೇಕು. ಎಲ್ಲ ಬೇಡಿಕೆ ಇಟ್ಟುಕೊಂಡು ಹಮಾಲರ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಸಲುವಾಗಿ ಯಾವ ಸಲುವಾಗಿ ಪಿಂಚಣಿ ಮತ್ತು ಬೋನಸ್ ಯಾವ ತರನಾಗಿ ಕೊಡುವಂತೆ ಇಲ್ಲ, ಆ ಸಲುವಾಗಿ ಕೊಡುವಂಥ ಒತ್ತಾಯ ಮಾಡಿದೆ ಜಿಲ್ಲಾಧಿಕಾರಿಗಳು. ತಮ್ಮ ಹೆಸರು? ಸಾಬು ಗೂಗದಡ್ಡಿ. ಇವತ್ತು ಜಿಲ್ಲಾ ಲಾರಿ ಹಮಾಲರ ಸಂಘದಿಂದ ನಾವೊಂದು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಶ್ರಮಜೀವಿಗಳು ಕಷ್ಟಪಟ್ಟು ಯಾವುದೇ ಸುರಕ್ಷತೆ ಇಲ್ಲದೆ ಕೆಲಸ ಮಾಡ್ತಾರೆ. ಅವರಿಗೆ ಸರ್ಕಾರದಿಂದ ಕನಿಷ್ಠ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಈ ಸೌಲಭ್ಯಗಳನ್ನು ಕೊಡಬೇಕಂತ ಸರ್ಕಾರಕ್ಕೆ ನಾವು ಸಾಂಕೇತಿಕವಾಗಿ ಇವತ್ತು ಮನವಿ ಮಾಡಿಕೊಳ್ತಾ ಇದ್ದೀವಿ. ಇನ್ನೊಂದು, ಈ ನಮ್ಮ ಲಾರಿ ಹಮಾಲರ ಬೇಡಿಕೆಗಳು ಸರ್ಕಾರ ಗಂಭೀರವಾಗಿ ಪರಿಗಣಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಗಂಭೀರವಾದ ಪ್ರತಿಭಟನೆಯನ್ನು ಮಾಡಬೇಕಾಗತ್ತಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈರಣ್ಣ ಬೆಳುಂಡಗಿ. ಇದು ನಮ್ಮದು ಪೆನ್ಷನ್ ಬೇಡಿಕೆ ಮಾಡಿದ್ರಿ ಮತ್ತು ಇದು ಹಮಾಲದ ಇದು ಮಾಡ್ಬೇಕ್ರಿ. ಮನೆಗಳು ಜಾಗ ಇಲ್ಲ, ಬರೀ ಸಂಜೀವ ರೀ ಜಾಗ ಸಂಬಂಧ ಮಾಡಬೇಕು. ತಮ್ಮ ಹೆಸರು? ಮುಗಿನ್ ಸಾಬ್.
ಜಿಂದಾಬಾದ್ CITU ಜಿಂದಾಬಾದ್ ಲಾರಿ ಹಮಾಲರ ಬೇಡಿಕೆಗಳು ಈಡೇರಲೇಬೇಕು ಲಾರಿ ಹಮಾಲರ ಬೇಡಿಕೆಗಳು ಈಡೇರಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಇನ್ಕ್ಲಾಬ್ ಜಿಂದಾಬಾದ್ ಇನ್ಕ್ಲಾಬ್ ಜಿಂದಾಬಾದ್ ಸಂಘಕ್ಕೆ ಜಿಲ್ಲಾ ಲಾರಿ ಹಮಾಲರ ಸಂಘಕ್ಕೆ ಇನ್ಕ್ಲಾಬ್ ಜಿಂದಾಬಾದ್ CITU ಜಿಂದಾಬಾದ್ ಲಾರಿ ಹಮಾಲರ ಬೇಡಿಕೆಗಳು ಲಾರಿ ಹಮಾಲರ ಬೇಡಿಕೆಗಳು ಇನ್ಕ್ಲಾಬ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.